ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರು ಅರಮನೆ ಆವರಣದಲ್ಲಿರುವ ಈ ಪುಟ್ಟ ಮನೆಯಲ್ಲಿ ಕದೀಮರು ಕೈಚಳಕ ತೋರಿಸಿದ್ದಾರೆ. ಅರಮನೆಯಲ್ಲಿ ಕೆಲಸ ಮಾಡೋ ಶ್ರೀನಿವಾಸ್ ತನ್ನ ಮಕ್ಕಳ ಶಿಕ್ಷಣಕ್ಕೆ ಅಂತ ಕೂಡಿಟ್ಟಿದ್ದ 60,000 ರೂಪಾಯಿ ಹಣವನ್ನ ಕಳ್ಳರು ದೋಚಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಎಂಟ್ರಿ ಆಗಿರುವ ಚೋರರು ಮನೆ ಬಾಗಿಲು ಮುರಿದು ಒಳ ಹೋಗಿದ್ದಾರೆ. ಬಳಿಕ ಬೀರುವಿನ ಡೋರ್ ಒಡೆದು ಮನೆಯಲ್ಲಿದ್ದ 60,000 ನಗದು, ಸಣ್ಣ ಪ್ರಮಾಣದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಸದಾಶಿವನಗರ ಠಾಣೆ ಪೊಲೀಸರು ಕದೀಮರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಆನೇಕಲ್ ತಾಲೂಕಿನ ಜಿಗಣಿ ಸಮೀಪದ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಕ್ರಮಗಳ ಅಡ್ಡೆಯಾಗಿದೆ. ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ರೆಸಾರ್ಟ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ 8 ಎಕರೆ ಸರ್ಕಾರಿ ಕರಾವು ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಕೆರೆಗೆ ಸುತ್ತಲೂ ತಂತಿ ಬೇಲಿ ನಿರ್ಮಿಸಿ ಕಾನೂನು ಬಾಹಿರವಾಗಿ ಬೋಟಿಂಗ್ ನಡೆಸುತ್ತಿದ್ದಾರೆ. ಬಫರ್ ಝೋನ್ನಲ್ಲಿ ಅಡುಗೆ ಮನೆ ಸೇರಿದಂತೆ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಮನೆಯ ಟೆನ್ಷನ್ನಿಂದ ಬೇಕಾಬಿಟ್ಟಿ ಬಸ್ ಚಲಾಯಿಸೋ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಚಾಲಕರು ಕೆಲಸ ಕಳೆದುಕೊಳ್ಳೋದು ಗ್ಯಾರಂಟಿ. 1 ವರ್ಷಕ್ಕೆ 100ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣ ಕಳೆದುಕೊಳ್ತಿದ್ದಾರೆ. ಆಕ್ಸಿಡೆಂಟ್ ಮಾಡಿ ಪ್ರಯಾಣಿಕರ ಸಾವಿಗೆ ಕಾರಣವಾದರೆ ಚಾಲಕರನ್ನ ಡಿಸ್ಮಿಸ್ ಮಾಡಲು ಸಾರಿಗೆ ಇಲಾಖೆ ಮುಂದಾಗಿದೆ. ಅಜಾಗರೂಕತೆಯ ಡ್ರೈವರ್ಗಳ ಲಿಸ್ಟ್ ಮಾಡಿ ಕೆಲಸದಿಂದ ವಜಾ ಮಾಡಲಾಗುತ್ತೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಇಮೇಲ್ ಬೆದರಿಕೆ ಕೇಸ್ಗಳನ್ನು ಗುಪ್ತಚರ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆಯಿಂದಲೂ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ದೇಶದ ಹಲವು ಶಾಲಾ ಕಾಲೇಜುಗಳಿಗೆ ಪದೇ ಪದೇ ಬೆದರಿಕೆ ಸಂದೇಶ ಬರ್ತಿದ್ದು, ಈ ಮೇಲ್ ಎಲ್ಲಿಂದ ಬಂತು, ಮಾಡಿದ್ದು ಯಾರು ಅನ್ನೋ ಮಾಹಿತಿ ಕಲೆ ಹಾಕಲಾಗ್ತಿದೆ. IP ಅಡ್ರೆಸ್ ಬದಲಿಸಿ VPN ಮೂಲಕ ಇಮೇಲ್ ಸಂದೇಶ ಮಾಡ್ತಿರೋದ್ರಿಂದ ಇಮೇಲ್ ಜಾಡು ಸಿಗದೆ ಪೊಲೀಸರು ಸೈಲೆಂಟ್ ಆಗಿದ್ರು. ಹೀಗಾಗಿ ಗುಪ್ತಚರ ಇಲಾಖೆ ಫೀಲ್ಡ್ಗೆ ಇಳಿದಿದೆ. ಬೆಂಗಳೂರಿನಲ್ಲಿ ಕಸದ ನಿರ್ವಹಣೆಯಲ್ಲಿ ಪಾಲಿಕೆ ಇನ್ನೂ ಹಳಿಗೆ ಬರ್ತಿಲ್ಲ. ನಗರದ ಮೈಸೂರು ರಸ್ತೆಯಿಂದ ಮ್ಯಾಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾದ TCN ರಾಯ್ ರಸ್ತೆಯುದ್ದಕ್ಕೂ ಕಸದ ರಾಶಿಯೇ ಕಾಣ್ತಿದೆ. ರಾಶಿ ಕಸ ಬೀಳುವುದು ಈ ರಸ್ತೆಯಲ್ಲಿ ಸಾಮಾನ್ಯವಾಗಿದ್ದು, ರಸ್ತೆ ಸಮೀಪದ ಮನೆಗಳ ಜನ ನಿತ್ಯ ನರಕ ಅನುಭವಿಸುವಂತಾಗಿದೆ.